ನಮಸ್ಕಾರ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ತೋರಣಗಲ್ಲು, ಮುಸಿನಾಯಕನಹಳ್ಳಿ, ಕೊಡುತ್ತಿನಿ, ಸುಲ್ತಾನ್ಪುರ ಗ್ರಾಮದ ನೂರಾರು ರೈತರು ಇವತ್ತು ಇಲ್ಲಿ ಬಂದಿದ್ದೀವಿ. ನಾವು ಬಂದ ಉದ್ದೇಶ ಇಷ್ಟೇ, ಏನು ಕಳೆದ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರ ಜಿಂದಾಲ್ ಸಂಸ್ಥೆಗೆ ಬಹಳ ಕಡಿಮೆ ಮೊತ್ತಕ್ಕೆ ಏನು 3667 ಎಕರೆನ ಕ್ರಯಕ್ಕೆ ಮಾಡಿಕೊಡ್ಬೇಕಂತೇಳಿ ತೀರ್ಮಾನ ಮಾಡಿತ್ತು. ಅದನ್ನು ಪ್ರಶ್ನಿಸಿ ನಾವು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ. ಕೇಸ್ನ ಡಿಸೆಂಬರ್ 19ನೇ ತಾರೀಕು 2024ರಲ್ಲಿ ರಿಟ್ ಪಿಟಿಷನ್ ದಾಖಲಾಗಿದೆ. ಅದಾದ ನಂತರ ಕೂಡ ಸರ್ಕಾರ ಈ ಒಂದು ರಿಟ್ ಪಿಟಿಷನ್ ಬಗ್ಗೆ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಇದ್ದರೂ ಕೂಡ ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ಸೇರಿಬಿಟ್ಟು ಈಗ ಮೊನ್ನೆ ಮಾರ್ಚ್ 6ನೇ ತಾರೀಕು ಮತ್ತು 9ನೇ ತಾರೀಕು ಮತ್ತು 18ನೇ ತಾರೀಕಲ್ಲಿ ಆ ಜಮೀನನ್ನು ಏನಿತ್ತು 3667 ಎಕರೆ ಏನು ಜಮೀನಿತ್ತು ಅದನ್ನು ಜಿಂದಾಲ್ ಸಂಸ್ಥೆಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಶ್ನಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಮಾಡಿದ್ದೇವೆ. ನಮಗೆ ಈ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಎಲ್ಲ ವಿಚಾರ ಗೊತ್ತಿದ್ದು ಕೂಡ ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಜಿಂದಾಲ್ ಕಂಪನಿಯವರ ಒತ್ತಡಕ್ಕೆ ಮಣಿದು ಈ ಒಂದು ಜಮೀನನ್ನು ಪರಬಾರೆ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣ ಕಾನೂನು ಇಲ್ಲಿ ಉಲ್ಲಂಘನೆ ಆಗಿದೆ. ಇದ್ರ ಬಗ್ಗೆ ನಾವು ಇಷ್ಟೇ ಆಗ್ರಹ ಮಾಡೋದಿಷ್ಟೇ, ಈ ಒಂದು ಕಡಿಮೆ ಮೊತ್ತಕ್ಕೆ ಏನು ಜಮೀನು ಕೊಟ್ಟಿದೆಯಲ್ಲ ಸರ್ಕಾರ, ಆ ಒಂದು ಜಮೀನನ್ನು ಫಸ್ಟ್ ವಾಪಸ್ ಪಡಿಬೇಕು. ವಾಪಸ್ ಪಡೆದು ಇಲ್ಲಿ ಏನು ರೈತರಿದ್ದಾರೆ ಆ ರೈತರಿಗೆ ಹೆಚ್ಚಿನ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು. ಅದೇ ರೀತಿಯಾಗಿ ಅಲ್ಲಿ ಏನು ರೈತ ಕುಟುಂಬಗಳಿದ್ದಾವೆ, ಆಮೇಲೆ ಇನ್ನು ಸುತ್ತಮುತ್ತ ಹಳ್ಳಿಗಳ ಜನಗಳು ಏನಿದ್ದಾರೆ ಆ ಒಂದು ಜಿಲ್ಲಾ ಸಂಸ್ಥೆಯಲ್ಲಿ ಹೆಚ್ಚಿನ ಉದ್ಯೋಗ ಸೌಲಭ್ಯಗಳು ಅಲ್ಲಿನ ಸ್ಥಳೀಯರಿಗೆ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ. ನಮ್ಮ ಮನವಿಯನ್ನು ಸರ್ಕಾರ ಒಪ್ಕೊಂಡ್ಬಿಟ್ಟು ನಮಗೆ ಒಂದು ನ್ಯಾಯ ಕೊಡಿಸ್ತದೆ ಅಂತಕ್ಕಂಥ ಭರವಸೆಯನ್ನು ನಾವು ಇನ್ನೂ ಕೂಡ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಾವು ತೋರಣಗಲ್ಲು, ಮುಸಿನಾಯಕನಹಳ್ಳಿ ಮತ್ತು ಯರಗನಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ರೈತರು ಸೇರಿ ಇವತ್ತೊಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪ ಆಯುಕ್ತರು ಇವರಿಗೆ ಎಲ್ಲ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಕಾರಣ ಇಷ್ಟೇ, ಸರ್ಕಾರದವರು ನಮಗೇನು ಪರಿಹಾರ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, 900ರಿಂದ 1000ವರೆಗೆ ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ, ಅವರು ಸರ್ಕಾರದಿಂದ ನಮ್ಮ 3667 ಎಕರೆನ ಬರೀ ಕೇವಲ ಜಿಂದಾಲ್ ಕಂಪನಿಗೆ ಬರೀ 1,20,000 ಕೊಟ್ಟಿದ್ದಾರೆ. ಅದೇ ನಾವೇನು ಕೇಳ್ತಾ ಇದ್ದೀವಿ, ನಮ್ಮ ಬೇಡಿಕೆ ಇಷ್ಟೇ, ಆ ಭೂಮಿಯನ್ನು ನಮಗೆ ವಾಪಸ್ ಕೊಡಿ, ಆ ದುಡ್ಡು ನಿಮ್ಮ ಸರ್ಕಾರ ಕೊಡ್ತೀವಿ ಅಂತೇಳಿ ನಾವು ಇವತ್ತು ಮನವಿಯನ್ನು ಪತ್ರ ಕೊಟ್ಟಿದ್ದೀವಿ. ಅದೇ ಥರ ತಾವು ಸರ್ಕಾರದವ್ರು ಮಾಡಿದರೆ ನಮಗೇನು ಅಭ್ಯಂತರ ಇಲ್ಲ, ಸರ್ಕಾರದವರೇ ಆ ಫ್ಯಾಕ್ಟ್ರಿ ಮಾಡಬೇಕು, ಸರ್ಕಾರದವರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕಂತೇಳಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನನ್ನ ಹೆಸರು ಗ್ಯಾಂಗಿ ಶಂಕರಣ್ಣ ಅಂತೇಳಿ ತೋರಣಗಲ್ ಗ್ರಾಮದವರು. ನಾವು ಎಲ್ಲ ರೈತರ ಪರವಾಗಿ ಬಂದಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.